ಅದೇನು ಪಾರ್ಸಲ್ ಅಂತ ಗೊತ್ತಿಲ್ಲ. ನನಗೆ ಓಪನ್ ಮಾಡಲ್ಲ ನಾನು. ನಮ್ಮ ಮೇಡಮ್ ಬಳಿ ಓಪನ್ ಮಾಡಿಸ್ತೀನಿ. ಏನಿದೆ ಮ್ಯಾಮ್? ಓಪನ್ ಮಾಡಿ ಮ್ಯಾಮ್. ಏನೋ ಪಾರ್ಸಲ್ ಬಂದಿದೆ ನಮ್ಮ ಮನೆಗೆ. ತಗೊಳ್ಳಿ. ನಮ್ಮ ಅಮ್ಮನಿಗೋಸ್ಕರ ಡೈಲಿ ಬೆಳಗ್ಗೆ ಹೊತ್ತು ಇದನ್ನ ಒಂದು ನೋಟ ಕೊಡಿ ಅಂತ. ನಮಸ್ತೆ. ಮಂಗಳವಾರದ ಮಿನಿ ಬ್ಲಾಗು. ಏನಪ್ಪ ಇದು ಬೆಳಗ್ಗೆ ಪಾರ್ಸೆಲ್ ಬತ್ತಪ್ಪ ಅಂತ ಅಂದ್ಕೊಂಡು ಯಾಕೋ ಒಂದು ಕಡೆ ಭಯ ಆಯಿತು. ನಮ್ಮ ಮನೆಗೆ ಪಾರ್ಸೆಲ್ ಅಂದ್ರೇ ಸ್ವಲ್ಪ ಭಯ ಆಗುತ್ತೆ. ಯಾಕಪ್ಪ ಅಂದರೆ ಯಾರು ಏನು ಮಾಡಿಸ್ಕೊಬಂದು ಕಳಿಸ್ಬಿಡ್ತಾರೋ ಅಂತ ಅದರ್ಧ ಭಯ. ಹಾಗಾಗಿ ಆಮೇಲೆ ಗೊತ್ತಾಯ್ತು ಯಾರು ಕಳಿಸಿತ್ತು ಅಂತ. ಅವ್ರಿಗೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಯಾಕಪ್ಪ ಅಂದರೆ ನಮ್ಮಮ್ಮ ನಡೆಯೋದನ್ನ ನೋಡಿ ಅವ್ರಿಗೆ ಶಕ್ತಿ ಬರಲಿ, ಎನರ್ಜಿ ಬರಲಿ, ಬೆಳಗ್ಗೆ ಹೊತ್ತು ಡೈಲಿ ಮಾಡಿಕೊಡಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಅದನ್ನು ತೆಗೆದು ಇಟ್ಟು ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಬೇರೆ ಬೇರೆ ಕೆಲಸಗಳಿತ್ತು, ಎಲ್ಲ ಮುಗಿಸಿ ಸಾಯಂಕಾಲ ಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ಗೆ ಅಂತ ನಿಂತ್ಕೊಂಡೆ. ಸ್ವಲ್ಪ ವಾಷಿಂಗ್ ಮಿಷಿನ್ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ತೊಳೆದೆ. ನಮ್ಮಮ್ಮ ಹೇಳ್ತಾಯಿದ್ರು, ಕಾರ್ಪೊರೇಷನ್ಗಾರು ಹೋಗಿ ಸೇರ್ಕೊಬಿಡು, ಹೋಗಿ ಸೇರಿಕೊಂಡ್ರೆ ಅಟ್ಲೀಸ್ಟು ರೋಡೆಲ್ಲ ಕಸ ಗುಡಿಸಿ ನೀಟಾಗಿ ಸ್ವಲ್ಪ ರೋಡಾರ ಕ್ಲೀನಾಗಿರುತ್ತೆ ಅಂತ. ಹಾಗೆ ಬರೀ ತಿಕ್ಕು ತೊಳಿ ಬೆಳಗು ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿದ್ರು ನೀನು ಮನೆ ತಿಕ್ಕೋದು ಮಾತ್ರ ಬಿಡೋದೇ ಇಲ್ಲ ಅಂತ ಅಂತಿದ್ರು. ನಮ್ಮ ರಾಘು ಯಾಕೋ ಬೇಜಾರು ಮಾಡ್ಕೊಂಡಿದ್ದ. ಅವನೊಂದು ಸ್ವಲ್ಪ ಕರ್ಕೊಂಡು ಬಂದು ಈಚೆ ತೋರಿಸ್ಬಿಟ್ಟು ಸೀದಾ ಅವನ್ನ ಮತ್ತೆ ಒಳಗೆ ಕರ್ಕೊಂಡೋದೆ. ಇದು ಯಾವ ರೀತಿ ಮಾಡೋದು ಏನು ಎತ್ತ ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಹೋಗಿ ಊಟ ಮಾಡು, ಬೆಳಗ್ಗೆ ತಿಂದಿದ್ದು ಹಸ್ಕೊಂಡೇ ಇರ್ತೀಯ, ಹೊಟ್ಟೆಗೆ ಊಟ ತಿನ್ನೋದೇ ಇಲ್ವಲ್ಲ ಅಂತ. ಆಮೇಲೆ ಸರಿ ಅಂತೇಳಿ ಅಡುಗೆ ಮನೆಗೆ ಹೋಗಿ ನೋಡೋಷ್ಟರಲ್ಲಿ ಅನ್ನ ಮಾಡಿದ್ದಿದ್ದು ಗಂಜಿ ಎಲ್ಲ ಈಚೆ ಬಂದಿತ್ತು. ಗಂಜಿನೆಲ್ಲ ಒರೆಸ್ತಾ ಇದೆ, ಅದಕ್ಕೂ ಬೈಸ್ಕೊಂಡೆ. ಊಟ ಮಾಡಬೇಡ, ಬರೀ ಒರೆಸೋದು ಗುಡಿಸೋದು ಇದರಲ್ಲೇ ಬ್ಯುಸಿಯಾಗಿಬಿಡು ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದೆಲ್ಲ ಒರೆಸಿ ಎತ್ತಿಕ್ಬಿಟ್ಟು ತಟ್ಟೆಗೆ ಕಡಲೆಕಾಳು ಸಾಂಬಾರು ಹಾಕಿ, ಸಾಂಬಾರು ಹಾಕಲ್ಲ ಕಡಲೆಕಾಳು ಹಾಕಿ ಸಾಂಬಾರು ಮಾಡಿದ್ದಾರೆ ನಮ್ಮಮ್ಮ. ಸ್ವಲ್ಪ ರೈಸ್ ಹಾಕ್ಕೊಂಡೆ, ಇದಕ್ಕೂ ಬೈಸ್ಕೊತೀನಿ, ಇಷ್ಟೇ ಇಷ್ಟು ಹಾಕ್ಕೊಂಡು ತಿಂತೀಯಾ ಅಂತ. ಬೆಳಗ್ಗೆ ತಿಂದಿದ್ದು ಇವಾಗಲೇ ಊಟ ಮಾಡ್ತಾ ಇರೋದು. ಸಾರಂತೂ ನಮ್ಮಮ್ಮ ಸೂಪರಾಗಿ ಮಾಡಿದ್ದಾರೆ. ಸರಿ ಸುಸ್ತಾಗಿತ್ತು ಸಿಕ್ಕಾಬಟ್ಟೆ. ಮನೆ ಕೆಲಸ ಎಲ್ಲ ಮುಗೀತು. ಇವತ್ತಂತೂ ಬೇಗನೆ ಕೆಲಸ ಮುಗಿಸ್ದೆ. ಇವತ್ತು ಬೇಗ ಊಟ ಮಾಡಿ ಬೇಗ ನಿದ್ದೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆದ್ರೂ ಟೈಮ್ ನೋಡಿದ್ರೆ ಹಾಗೇ ಹೋಯ್ತು.